ನಗರದ ಹೌಸಿಂಗ್ ಬೋರ್ಡ್ ಸಮೀಪದ ಬಸವಸ್ಫೂರ್ತಿ ಮನೆಯಂಗಳದಿ ಆಯೋಜಿಸಿದ ಮಕ್ಕಳೇ ನಡೆಸಿಕೊಡುವ ಮಲೆನಾಡ ನುಡಿಸಿರಿ 4ನೇ ತಿಂಗಳ ಕಾರ್ಯಕ್ರಮವನ್ನು ಜಿಲ್ಲಾ ಸರ್ಜನ್ ಡಾಕ್ಟರ್ ಚಂದ್ರಶೇಖರ್ ಸಾಲಿಮಠ್ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು. ಶರಣಬಂಧುಗಳೇ, ನಮ್ಮ ಈ ಮಲೆನಾಡ ನುಡಿಸಿರಿ ಕಾರ್ಯಕ್ರಮ ಸುಮಾರು 4 ತಿಂಗಳಿಂದ ತುಂಬಾ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಡೆದುಕೊಂಡು ಬಂದಿದ್ದು, 1 ತಿಂಗಳಿಂದ ಇನ್ನೊಂದು ತಿಂಗಳಿಗೆ ವಿಭಿನ್ನವಾಗಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರುತ್ತಿರುವುದು ತುಂಬಾ ಸಂತೋಷದ ವಿಷಯ ಅಂತ ನಾನು ಬಯಸುತ್ತೇನೆ. ಶರಣಬಂಧುಗಳೇ, ಪ್ರತಿ ತಿಂಗಳು ಸಹ ಕಾರ್ಯಕ್ರಮದಲ್ಲಿ ಒಂದೊಂದು ವಿಶೇಷವಾದ ನಮ್ಮ ಜನಸಾಮಾನ್ಯರಿಗೆ ಮನಮುಟ್ಟುವಂತಹ ಉಪನ್ಯಾಸಗಳು ಹಾಗೂ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂತಹ ಉಪನ್ಯಾಸಗಳು, ಅದೇ ರೀತಿ ನಿಮಗೆಲ್ಲ ಮನೋರಂಜನೆಗಾಗಿ ಹಾಸ್ಯಗಳು ಹಾಗೂ ಇಂಪಾದ ಸಂಗೀತಗಳು, ಹೀಗೆ ತುಂಬ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ನಡೆಸಿಕೊಂಡು ಬರುತ್ತಿರುವುದು ತುಂಬ ಸಂತೋಷದ ವಿಷಯ. ಬಳಿಕ ಮಾತನಾಡಿದ ಅವರು, ಬಾಲ್ಯ ಹಾಗೂ ಯೌವನದ ವಯಸ್ಸಿನಿಂದಲೇ ಮೊಬೈಲ್ ಚಟಕ್ಕೆ ಅಂಟಿಕೊಳ್ಳುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಅವಶ್ಯವಿರುವಷ್ಟು ಮಾತ್ರ ಆನ್ಲೈನ್ ವೇದಿಕೆ ಬಳಸಿಕೊಂಡು ಉಳಿದ ಅವಧಿ ಕಲಿಕೆಗೆ ಒತ್ತು ನೀಡಬೇಕು ಎಂದರು. ನಿರೂಪಣೆ ಮಾಡ್ತಾರೆ, ಮಕ್ಕಳೇ ಎಲ್ಲ ಕಾರ್ಯಕ್ರಮದ ಪ್ರತಿಯೊಂದು ಭಾಗನೂ ಕೂಡ ಅವರು ನಡೆಸಿಕೊಡ್ತಾರೆ. ಸೊ ಹಾಗಾಗಿ ಇದೊಂದು ಬಹಳ ಒಂದು ನನಗೆ ತುಂಬ ಸ್ಪೆಷಲ್ ಪ್ರೋಗ್ರಾಮ್ ಅಂತ ತುಂಬ ಅನಿಸ್ತಾ ಇದೆ. ನಾನು ಚಿಕ್ಕಮಗಳೂರು ಬಂದಿದ್ದು ಪ್ರಾಬ್ಲಿ 2006ನಲ್ಲಿ ಬಂದಿದ್ದೀನಿ. ಸೊ ಇವಾಗ ಚಿಕ್ಕಮಗಳೂರು ಅಂತ ಹೇಳಬೇಕಾ, ಇಲ್ಲ ನಂದು ಹುಟ್ಟಿದ ಸ್ಥಾನ ರಾಣೆಬೆನ್ನೂರು ಅರೆಮಲಾಪುರ ಅಂತ ಹೇಳಬೇಕಾ? ಯಾಕೆಂದರೆ ಅಲ್ಲಿ ಜಾಸ್ತಿ ಇರಲಿಲ್ಲ. ನಾನು ಜಾಸ್ತಿ ಎಲ್ಲ ಸರ್ವಿಸ್ ಮಾಡಿದ್ದು ಇಲ್ಲೇ ಚಿಕ್ಕಮಗಳೂರಲ್ಲಿ 2006ಇಂದ ನಾನು ಹಿಡಿದ್ದೀನಿ. ಬಟ್ ಸುಮಾರು ಜನರಿಗೆ ಪ್ರಾಬ್ಲಿ ನನ್ನ ಪರಿಚಯ ಇರಲಿಕ್ಕಿಲ್ಲ. ಯಾಕೆ ಅಂದರೆ ನಾನು ಅರವಳಿಕೆ ನಾನು ಅನಸ್ತೇಷಿಯಾ ಡಾಕ್ಟರ್. ಸೊ ಅನಸ್ತೇಷಿಯಾ ಡಾಕ್ಟರ್ ಜಾಸ್ತಿ ನಾವು ಆಪರೇಷನ್ ಶಸ್ತ್ರಚಿಕಿತ್ಸೆ ಒಳಗೆ ಇರ್ತೀವಿ. ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ನಮ್ಮದು ಪೇಷಂಟ್ಸ್ ಜೊತೆಗೆ ನಮ್ಮದು ಓಡಾಟ ಇರ್ತದೆ. ಆ ಟೈಮಲ್ಲಿ ಯಾವುದೇ ಒಂದು ಪೇಷಂಟಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವರಿಗೆ ನೋವು ಆಗಬಾರ್ದು, ಬರೀ ನೋವು ಅಷ್ಟೇ ಅಂತೆಲ್ಲ ಕೆಲವೊಂದು ಟೈಮ್ನಲ್ಲಿ ಆಪರೇಷನ್ ಟೈಮ್ನಲ್ಲಿ ಅವರಿಗೆ ಪ್ರಾಣಕ್ಕೆ ಕೂಡ ಅಪಾಯ ಕೂಡ ಸಾಧ್ಯತೆ ಇರ್ತದೆ. ಅಂಥ ಟೈಮ್ನಲ್ಲಿ ನಾವು ಅವರಿಗೆ ಎಲ್ಲ ರೀತಿ ರಿಸಸಿಟೇಷನ್ ಎಲ್ಲ ರೀತಿ ಒಂದು ಟ್ರೀಟ್ಮೆಂಟ್ ಕೊಟ್ಟು ನಾವು ಅವ್ರನ್ನ ಕಾಪಾಡ್ಕೊಳ್ತೀವಿ. ಬಟ್ ನಮ್ಮ ಆ್ಯಕ್ಟಿವಿಟಿ ಜಾಸ್ತಿ ಆಪರೇಷನ್ ಥಿಯೇಟರ್ನಲ್ಲಿ ಇರೋದ್ರಿಂದ ನಾವು ಹೊರಗಡೆ ಪಬ್ಲಿಕ್ಕಿಗೆ ಜಾಸ್ತಿ ಕಾಣಿಸ್ಕೊಡೋದು. ಸೊ 2006ಇಂದ ನಾನು ಈ ಚಿಕ್ಕಮಗಳೂರಲ್ಲಿ ವಾಸವಾಗಿದ್ದೀನಿ. ಉಪನ್ಯಾಸಕಿ ನಾಗಶ್ರೀ ತ್ಯಾಗರಾಜ್ ಅವರು ಮಾತನಾಡಿ, ಕನ್ನಡ ಭಾಷೆಯ ಬಳಸುವ ಜೊತೆಗೆ ಬರೆಯುವ ಅಭ್ಯಾಸ ಹೊಂದಿರಬೇಕು. ಇದು ಭವಿಷ್ಯದಲ್ಲಿ ಭಾಷೆ ಮತ್ತು ಲಿಪಿ ಉಳಿದುಕೊಳ್ಳಲು ಸಹಕಾರಿ. ಯುವ ಜನತೆಗೆ ಈಗಿನಿಂದಲೇ ಜ್ಞಾನ, ಕಲೆ, ನಾಡಿನ ಸಂಸ್ಕೃತಿಯ ಬೀಜ ಬಿತ್ತಿದಲ್ಲಿ ಜೀವನದುದ್ದಕ್ಕೂ ಶಾಶ್ವತವಾಗಿ ಉಳಿಯಲಿದೆ ಎಂದರು. ಮಕ್ಕಳ ನುಡಿಸಿರಿ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಶೀರ್ಷಿಕೆ ಬಹಳ ಅಪ್ಯಾಯಮಾನವಾಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಮಕ್ಕಳಲ್ಲೇ ನಡೀತಿರುವಂತ ಕಾರ್ಯಕ್ರಮ ಅಲ್ವಾ, ಭವಿಷ್ಯ ಇದೆ ಅಂತೇಳಿ ನನಗೆ ಖಾತ್ರಿ ಆಯಿತು. ಯಾಕಂದ್ರೆ ಇವತ್ತು ನೋಡಿ, ವಾಟ್ಸಪ್ನಲ್ಲಿ ನೀವು ಏನೇ ಟೈಪ್ ಮಾಡಿ ಕನ್ನಡವನ್ನ ಟೈಪ್ ಮಾಡಬೇಕು ಅಂದ್ರೆ ಕನ್ನಡ ಅಕ್ಷರ ಬಳಸ್ತೀರಾ. ಇಲ್ಲಿರೋ ಅಷ್ಟರಲ್ಲಿ ಬಹುಶಃ 70ರಿಂದ 80% ಇಂಗ್ಲಿಷ್ ಅಕ್ಷರಗಳನ್ನ ಆಲ್ಫಾಬೆಟ್ಸ್ಗಳನ್ನ ಬಳಸಿ ಕನ್ನಡವನ್ನ ನಾವು ಟೈಪ್ ಮಾಡ್ತೀವಿ. ಮುಂದೆ ನಾವು ಹಿಂಗೆ ಮಾಡ್ತಾ ಹೋದ್ರೆ ಕನ್ನಡದ ಅಕ್ಷರಗಳೇ ಇಲ್ದ ಹೋಗುತ್ತೆ. ಅವಾಗ ಮಕ್ಕಳು ಈ ತರ ಕನ್ನಡದಲ್ಲಿ ಬರೀತಾರೆ. ನನ್ಗೆ ನಿಜಕ್ಕೂ ಖುಷಿ ಆಯ್ತು. ನನ್ಗೆ ಅವ್ರು ಓದ್ತಾ ಇರುವಾಗಲೇ ಡೌಟ್ ಆಯ್ತು, ಇವರೆಲ್ಲರೂ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ಬರ್ತದಂದು ಇಷ್ಟು ಚೆನ್ನಾಗಿ ಓದ್ತಾ ಇದಾರ ಅಂತ ನನ್ಗೆ ಡೌಟ್ ಆಯ್ತು. ಆದ್ರೆ ಇವತ್ತು ನಿಜವಾಗ್ಲೂ ಖುಷಿ ಆಯ್ತು. ಬಹುಶಃ ಇವರೆಲ್ಲ ಮಕ್ಳುಗಳು ಸ್ಕೂಲ್ನಲ್ಲಿ ಹೋಗಿ ಏನಾದ್ರು ಭಾಷಣ ಮಾಡ್ಲಿಕ್ಕೆ ನಿಂತ್ರೆ ನಾವು ನಿಮ್ಮನ್ನ ತಯಾರಿ ಮಾಡ್ಲಿಲ್ಲ, ಎಲ್ಲಿಂದ ತಯಾರಿಯಾಗಿ ಬಂದ್ರಿ ನೀವು ಅಂತೇಳಿ ಕೇಳೋ ಅಂತ ಮಟ್ಟಕ್ಕೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಒಂದು ಅಪರೂಪವಾದ ಕಾರ್ಯಕ್ರಮ. ಹಾಗಾಗಿ ಮೊದಲನೇದಾಗಿ ಇದಕ್ಕೆ ನನ್ನನ್ನು ಸಾಕ್ಷಿಯಾಗಿ ಮಾಡಿಕೊಟ್ಟಂತಹ ಸುರೇಶ್ ಸರ್ಗೆ ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಆಶ್ರಯ ಫೌಂಡೇಶನ್ ಸಂಸ್ಥಾಪಕಿ ಡಾಕ್ಟರ್ ವರ್ಷಾ ಅಭಿಷೇಕ್ ಅವರು ಮಾತನಾಡಿ, ಶರೀರವು ಸಮತಟ್ಟಾಗಿಸಲು ದಿನನಿತ್ಯ ಆಹಾರ ಪದ್ಧತಿಗಳಲ್ಲಿ ಸ್ವಲ್ಪ ಬದಲಾವಣೆ ಹಾಗೂ ವ್ಯಾಯಾಮದ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಹೆಚ್ಚು ಕರಿದ ಪದಾರ್ಥ ಸೇವಿಸಬಾರದು. ತರಕಾರಿಗಳನ್ನು ಹೆಚ್ಚು ಬಳಸಬೇಕು. ದಿನಕ್ಕೊಂದು ಗಂಟೆಗಳ ಕಾಲ ಶರೀರವನ್ನು ವ್ಯಾಯಾಮದ ಮೂಲಕ ದಂಡಿಸಬೇಕು ಎಂದರು.
ಕೀಮೋಥೆರಪಿ ತಗೋಬೇಕು ಅಂತ ಹೇಳ್ತಾರೆ. ಕೀಮೋಥೆರಪಿ ತುಂಬಾ ಪೇನ್ಫುಲ್. ಒಳ್ಳೆಯ ನಾವಿಂದ ತಗೊಳ್ಳೋಣ ಅಂತ ಅವಳು ದಿನನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲ ತನಕ 2-3 ಕಾಮಿಡಿ ಮೂವೀಸ್ ನೋಡ್ತಾ ಇದ್ದ. ಅದ್ರಲ್ಲಿ ಅಷ್ಟು ನಗಾಡಿ ಖುಷಿ ಪಟ್ಟು 6 ತಿಂಗಳಾದ್ಮೇಲೆ ಮತ್ತೆ ಹೋದಾಗ ಮಿರಾಕ್ಯುಲಸ್ಲಿ, ಸೊ ಐ ಡೋಂಟ್ ನೋ ಇಟ್ ಇಸ್ ಪಾಸಿಬಲ್, ಇಟ್ ಇಸ್ ರಿಯಲ್ ಸ್ಟೋರಿ, ಟ್ಯೂಮರ್ ಆಲ್ಮೋಸ್ಟ್ ಡಿಸಪಿಯರ್ ಆಗಿತ್ತಂತೆ. ಸೊ ನಗು ಅನ್ನೋದು, ಖುಷಿ ಅನ್ನೋದು ನಮ್ಮ ಜೀವನದಲ್ಲಿ, ನಮ್ಮ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್. ಸೊ ನಮಗೆ ನಿನ್ನ ಮೀಟ್ ಮಾಡೋ ಅವಕಾಶ ಸಿಕ್ತು ಸರ್. ನಿಮಗೆ ನಮ್ಮ ಮಲೆನಾಡಿಗೆ ಬಂದು ನಮ್ಮ ಜನರ ಮೀಟ್ ಮಾಡೋ ಅವಕಾಶ ಸಿಕ್ತು. ನಮ್ಮ ಮಲೆನಾಡು, ನಮ್ಮ ಕರ್ನಾಟಕದ ಹಸಿರು ಕಿರೀಟ. ಇಲ್ಲಿ ನಾವು ಅತಿಥಿ ದೇವೋ ಭವ ಎಂಬ ಅನ್ಕೊಂಡಿರೋ ಜನರು ನಾವು. ಸೊ ಇಲ್ಲಿ ನಮ್ಮ ಕುವೆಂಪು ಹುಟ್ಟಿದ ನಾಡಿದು, ನಮ್ಮ ಕಣ್ಣನ್ನವರಿರೋ ನಾಡು. ಈ ಪ್ರಪಂಚದಲ್ಲಿ ಅವರೊಬ್ಬರೇ ಪೂಜೆ ಕನ್ನಡದಲ್ಲಿ ಮಾಡೋರು. ಸೊ ಹಿರೇಮಂಗ್ಳೂರಿಗೆ ನೀವು ಹೋಗ್ಬೇಕು, ಹಲವಾರು ದೇವಸ್ಥಾನಗಳಿದೆ, ಬೆಳವಾಡಿ ದೇವಸ್ಥಾನ ಇದೆ, ಸೀತಾಳಯನಗಿರಿ ಇದೆ. ಸೊ ಅಂತ ಸುಂದರವಾದ ನಾಡು. ಸೊ ನೀವು ಬಂದ್ರೆ ಒಂದ್ 2 ದಿನ ಇದ್ದು ಇದನ್ನೆಲ್ಲ ಎಂಜಾಯ್ ಮಾಡಿ ಹೋಗ್ಬೇಕು. ನಿಮಗೆ ನಮ್ಮ ಮಲೆನಾಡಿಗೆ ಸ್ವಾಗತ. ಮಲೆನಾಡ ನುಡಿಸಿರಿ ಸಂಸ್ಥಾಪಕ ಸುರೇಶ್ ಅವರು ಮಾತನಾಡಿ, ಪ್ರತಿ ತಿಂಗಳಿಗೊಮ್ಮೆ ಮಕ್ಕಳೇ ನಡೆಸಿಕೊಡುವ ನುಡಿಸಿರಿ ಕಾರ್ಯಕ್ರಮ 4 ತಿಂಗಳಿಂದ ನಡೆಯುತ್ತಿದೆ. ಈ ದಿನದ ಪ್ರಯುಕ್ತ ಆಶಾ ಕಿರಣ ಶಾಲೆಗೆ ತಿಂಡಿ ವ್ಯವಸ್ಥೆ ಮಾಡಲಾಗುತ್ತಿದೆ. ಅಲ್ಲದೆ ನುಡಿಸಿರಿ ವೇದಿಕೆಯಲ್ಲಿ ಮಕ್ಕಳಿಗೆ ಅರಿವು, ಆರೋಗ್ಯ ಮತ್ತು ಆನಂದಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂದರು. ಪ್ರತಿನಿತ್ಯ ನಮ್ಮದು, ನಾನು ಶ್ರೀ ಗುರು ಬಸವೇಶ್ವರ ಉಪಹಾರ ಅಂತೇಳಿ ತಾಲೂಕು ಆಫೀಸ್ ಹತ್ರ ಬಸವನಹಳ್ಳಿ, ಅಲ್ಲಿ ಸಂಜೆ 5ರಿಂದ 10 ತನಕ ಗಾಡಿ ಹಾಕ್ತೀನಿ. ಅಲ್ಲಿ ನಮ್ಮದು ಫುಡ್ ಕಾರ್ಟ್ ಇರುತ್ತೆ. ಮತ್ತು ಬೆಳಗ್ಗೆ ಪವಿತ್ರವಂದ ಹತ್ರ ಇರುತ್ತೆ. ನಾನು ಇದನ್ನು ಈ ಬಿಸ್ನೆಸ್ ಮಾಡ್ತಾ ನಾವು ಪ್ರತಿನಿತ್ಯ ಬರೀ ಇದನ್ನೇ ಮಾಡಿರಿ ಹೆಂಗೆ ಅಂತೇಳಿ ಒಂದು ಸಾಮಾಜಿಕ ಸೇವೆ ಏನಾದ್ರು ಮಾಡಬೇಕು ಅಂತೇಳಿ, ಮಕ್ಕಳಿಗಾಗಿ ಒಂದು ವೇದಿಕೆ ಮಾಡಬೇಕು ಅಂತೇಳಿ, ನಾನು ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮ ಮನೇಲಿ ಮೇಲೆ ಜಾಗ ಇತ್ತು. ಹಾಗಾಗಿ ಈಗ 4 ತಿಂಗಳಿಂದ ನಾನು ಮಲೆನಾಡ ನುಡಿಸಿರಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಕ್ಕಳಿಗಾಗಿ ಒಂದು ವೇದಿಕೆಯನ್ನು ಮಾಡಿಕೊಂಡು ಇಲ್ಲಿ ಅರಿವು, ಆರೋಗ್ಯ ಮತ್ತು ಆನಂದ 3 ಒಳಗೊಂಡಂತಹ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇಲ್ಲಿ ಪ್ರತಿ ತಿಂಗಳು ಸಹ ನಾವು ಅಂಧ ಮಕ್ಕಳ ಶಾಲೆಗೆ, ಈ ನಮ್ಮ ಕಾರ್ಯಕ್ರಮದ ಬೆಳಿಗ್ಗೆ ಅಂಧ ಮಕ್ಕಳ ಶಾಲೆಗೆ ಉಚಿತವಾಗಿ ಒಂದು ತಿಂಡಿ ಕಳಿಸ್ಕೊಡ್ತೀವಿ 70 ಮಕ್ಕಳಿಗೆ. ಸಂಜೆ 6:30ಯಿಂದ 10 ಗಂಟೆ ತನಕ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಸಂಜೆ ಒಂದು 100-150 ಜನ ಬರ್ತಾರೆ, ಅವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿರ್ತೀವಿ. ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಉಪನ್ಯಾಸಕರು, ಪ್ರತಿ ತಿಂಗಳು ಅರಿವು ಮೂಡಿಸ್ತಕ್ಕಂಥ ಉಪನ್ಯಾಸಕರು ಇರ್ತಾರೆ. ಆಮೇಲೆ ಆರೋಗ್ಯದ ಬಗ್ಗೆ ಮಾತಾಡ್ತಕ್ಕಂಥ ಪ್ರತಿ ತಿಂಗಳು ಒಬ್ಬೊಬ್ಬರು ತಜ್ಞ ವೈದ್ಯರುಗಳಿರ್ತಾರೆ. ಅದೇ ರೀತಿ ಹಾಸ್ಯ ಕಲಾವಿದರಿರ್ತಾರೆ. ಅದೇ ರೀತಿ ಮಕ್ಕಳ ಹಾಸ್ಯಗಳಿರುತ್ತೆ, ಹಾಸ್ಯ ಉಪನ್ಯಾಸಕರಿರ್ತಾರೆ. ಈ ರೀತಿ ಅರಿವು, ಆರೋಗ್ಯ, ಆನಂದ 3 ಒಳಗೊಂಡಂತಹ ಈ ಮಲೆನಾಡ ನುಡಿಸಿರಿ ಕಾರ್ಯಕ್ರಮನ ನಾವು ಈಗ 4 ತಿಂಗಳಿಂದ ನಡೆಸ್ಕೊಂಬರ್ತಾಯಿದ್ದೀವಿ. ಇದರ ಮೊದಲ ಉದ್ಘಾಟನೆಯನ್ನು ನಮ್ಮ ಜನಪ್ರಿಯ ಶಾಸಕರಾದಂಥ ತಮ್ಮಯ್ಯಣ್ಣನವರು ಮಾಡಿಕೊಟ್ರು. ಈಗ ಪ್ರತಿ ತಿಂಗಳು ಒಬ್ಬೊಬ್ಬರು ಮುಖ್ಯವಾದ ಒಂದು ರಾಜಕೀಯ ವ್ಯಕ್ತಿಗಳು ಇರ್ಬೋದು, ಸಾಹಿತಿಗಳಿರ್ಬೋದು, ಅವ್ರನ್ನೆಲ್ಲ ಕರೆಸಿ ನಾವು ಕಾರ್ಯಕ್ರಮವನ್ನು ತಿಂಗಳಿಂದ ತಿಂಗಳಿಗೆ ವಿಭಿನ್ನವಾಗಿ ಮಾಡ್ಕೊಂಬರ್ತಾಯಿದ್ದೀವಿ. ಈ ಕಾರ್ಯಕ್ರಮದ ಉಪಯೋಗವನ್ನು ನಮ್ಮ ಎಲ್ಲ ಜನರು ಮತ್ತು ಮಕ್ಕಳು